ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೇಳ್ಕೊಡ್ತೀನಿ ಅಂತ. ವಿಷಯ ಬಂದ್ಬಿಟ್ಟು ಕನ್ನಡ ಇದೆ. ಎಷ್ಟು ಹೇಳ್ತೀನಿ ಅಂದರೆ 2ರಿಂದ 3 ಹೇಳ್ತೀನಿ ಅಂತ. ಓಕೆ, ಟೈಮ್ ಏನಾದರೂ ಇದ್ದರೆ 3 ಹೇಳ್ತೀನಿ, ಇಲ್ಲಾಂದರೆ 2 ಅಂತೂ ಫಿಕ್ಸ್ ಹೇಳ್ತೀನಿ ಅಂತ. ಇಲ್ಲಿ ನಾನು ನಿಮಗೆ ಉತ್ತರ ಸಮೇತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ. ಇನ್ನೊಂದೇನು ಅಂತಂದರೆ, ಇವಾಗ ನೀವು ವಾರ್ಷಿಕ ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಬರಿತೀರಿ. ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಅಥವಾ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಬರಿತೀರಿ. ಯಾಕೆ ಬರಿತೀರಪ್ಪ ಅದನ್ನು ಅಂತಂದರೆ, ಎಲ್ಲ ಕ್ವಶನ್ಸ್ಗಳನ್ನು ನೋಡಿ ತಮಗೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದವು ಅಥವಾ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಮಾಡಿದ್ರಿ ಅಂತಂದರೆ ಅವೆಲ್ಲ ಸರಿ ಹೊಂದಲಿಕ್ಕಂತಾನೆ ಅವ್ರು ಏನು ಮಾಡ್ತಾರೆ, ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ರೀ. ಹೌದಲ್ವಾ? ಸೊ ಅದೇ ರೀತಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ತಮಗೆ ಒಂದು ಐಡಿಯಾ ಬರ್ತದೆ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾನೆ, ಯಾವ ಥರ ಆನ್ಸರ್ನ ಬರೀಬೇಕಂತ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ ರೀ. 2ರಿಂದ 3 ಹೇಳ್ತೀನಿ ಅಂತ ತಾವೇನದ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಇವಾಗ ಫಸ್ಟ್ ಕ್ವಶನ್ ನೋಡ್ರಿ. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಬಾರದಿರು ಎಂದು. ಹಗಲು ಯಾರಿಂದ ಆಗುತ್ತದೆ? ಸೂರ್ಯನಿಂದ ಆಗುತ್ತದೆ. ಹೌದಲ್ವಾ? 3ನೇ ಕ್ವಶನ್ ನೋಡ್ರಿ. ಕ್ವಶನ್ದ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಹುಲಿಗೆ ಸಮಾನವಾದದ್ದು ಅಂತ. ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಅಂದರೆ ಗಂಜಿಗೆ ಗತಿ ಇಲ್ಲ. ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದ್ದವರಾಗಿದ್ದಾರೆ? ಎಸ್, ಬರಬ್ಬನ ವಕಾಲತ್ತು ನಡೆಸಿದ್ದವರಾಗಿದ್ದಾರೆ. ಸರಿನಾ? 6ನೇದು ನೋಡ್ರಿ. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಪಿಗೆ ಕರೆದೊಯ್ದಿದ್ದು ಏಕೆ ಅಂತ. ಯಾಕಂದರೆ ಕಲ್ಲಿರುವ ಸ್ಥಳ ಚಲಿಸಿದ್ದರೆ ತಿಳಿಯಲು. ಒಂದು ಕಡೆ ಏನು ಕಲ್ಲಿದ್ದಿರ್ತಲ್ವ ಕಿಡ್ನಿ ಒಳಗೆ, ಅದು ಚಲಿಸೋದೇನಿಲ್ಲ ಅಂತ ತಿಳಿಲಿಕ್ಕೆ ಅವನಿಗೆ ಕರ್ಕೊಂಡು ಹೋಗ್ತಾರೆ. ದಣಿಗಳ ಹೆಸರೇನು? ವೆಂಕಪ್ಪಯ್ಯ. ರೈಟ್ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನಾನು 9 ವಿಡಿಯೋಗಳನ್ನು ಮಾಡಿದ್ದೀನಿ. ಆ 9 ವಿಡಿಯೋನು ತುಂಬ ಇಂಪಾರ್ಟೆಂಟ್ ಇದೆ ರೀ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಯಾಕಂದರೆ ಅದರಲ್ಲಿ ನಾನು ಎಲ್ಲವನ್ನು ಕವರ್ ಮಾಡಿದ್ದೀನಿ ರೀ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಶ್ನೆ ಪತ್ರಿಕೆ, ಎಲ್ಲ ಪ್ರಶ್ನೆಗಳು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕಿಂದು, 4 ಮಾರ್ಕಿಂದು ಎಲ್ಲವನ್ನು ಕವರ್ ಮಾಡಿದ್ದೀನಿ. ಹಾಗಾಗಿ ತಾವೇನದ 9 ವಿಡಿಯೋಗಳನ್ನು ನೋಡ್ರಿ. ಇದು 10ನೇ ವಿಡಿಯೋ ಇದೆ ರೀ. 10 ವಿಡಿಯೋ ನೋಡಿದ್ರಿ ಅಂದರೆ ಮಿನಿಮಮ್ ನಿಮಗೇನಿಲ್ಲ ಅಂದರೆ 70+ ಮಾರ್ಕ್ ಬಂದೇ ಬರ್ತದೆ ರೀ. ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋಗಿದ್ದೇಕೆ? ಕಳ್ಳನಾಟ ಗಳಿಸಲು. 9ನೇದು ಜಬ್ಬರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ನಾಯಿ ಕಚ್ಚಿದ್ದರಿಂದ. ಓಕೆನಾ? ನೆಕ್ಸ್ಟ್ ನೋಡ್ರಿ 10ನೇದು. ಪೊಲೀಸರು ಏನು ಮಹಜರು ಬರೆದುಕೊಂಡರು? ನಾಗರಾಜನ ಹೆಣ ಸಿಗಲಿಲ್ಲ, ಕೋವಿ ಸಿಕ್ಕಿದೆ ಎಂದು ಬರೆದುಕೊಂಡರು. ಇದೇನಾಯಿತು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯಿತು. ಇವಾಗ ಬಿಟ್ಟ ಸ್ಥಳಕ್ಕೆ ಹೋಗೋಣ ಅಂತ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇದೆ. ಹೌದಾ? ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತಂದರೆ ಕಾರ್ವೆರ್ ಮಾರ್ಷ್. 12ನೇ ನೋಡ್ರಿ. ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? CNR ರಾವ್. 13ನೇದು. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಶಿವಸುಬ್ರಹ್ಮಣ್ಯ ಅಯ್ಯರ್. ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ರಾಮಾಯಣ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಚಹಾದಂಗಡಿಯಲ್ಲಿ ಪ್ರಾಸ್ತವ್ಯವಿದೆ. ಹೌದಲ್ವಾ? ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡ್ರಿ. ಬಸವಣ್ಣನವರು ಚಕ್ರವರ್ತಿ, ರೂಪಕ ಸಾಮ್ರಾಜ್ಯ. ಬೆಳಗುಜಾವ ರಾಷ್ಟ್ರಕವಿ. ಒಮ್ಮೆ ನಗುತ್ತೇವೆ ಕೂಡಲ ಸಂಗಮ ದೇವ. ಕುಮಾರ ವ್ಯಾಸ ದರಾ ಬೇಂದ್ರೆ. ಕುಮಾರವ್ಯಾಸ ದರಾ ಬೇಂದ್ರೆ ಆಗುತ್ತೆ. GS ಶಿವರುದ್ರಪ್ಪ ಸುಕನ್ಯಾ ಆಗುತ್ತೆ. ರೈಟ್, ಇಲ್ಲಿ ನೋಡ್ರಿ ಆನ್ಸರ್ ಕೊಟ್ಟಿದ್ದಾನೆ ಕೆಳಗಡೆ. 16ನೇದು ಏನದ ರೀ? ಈ ಇದೆ ನೋಡ್ರಿ. ಬಸವಣ್ಣನವ್ರದ್ದು ಏನಾಗ್ತದ? ಕೂಡಲ ಸಂಗಮ ದೇವ ಆಗ್ತದ. ಬೆಳಗುಜಾವ ಏನಾಗ್ತದ? ದರಾ ಬೇಂದ್ರೆ ಅವ್ರದ್ದು ಆಗ್ತದ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರು. ಅದಾದ ಮೂಲಕ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ, GS ಶಿವರುದ್ರಪ್ಪ ಅವರು ರಾಷ್ಟ್ರಕವಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದಾದ ಮೂಲಕ 2 ಅಂಕದ ಪ್ರಶ್ನೆಗಳು ನೋಡ್ರಿ. ಸೀತೆಯ ತಲ್ಲಣಕ್ಕೆ ಕಾರಣ ಏನು ಅಂತ. ಬಡತನ ಹೇಗೆ ಬಯಲಾಯಿತು? ನಿಮಗೆ ಇದ್ರದ್ದು PDF ಏನದ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಂತ. ಸೊ ತಾವು ಯಾರಾದರೂ ಟೆಲಿಗ್ರಾಮಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಆದಷ್ಟು ಬೇಗ ಏನದ ಜಾಯ್ನ್ ಆಗ್ರಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗಬಹುದು. ಓಕೆ,
ಆಮೇಲೆ ನೋಡ್ರಿ 23ನೇದು ಬಾನು ಮತ್ತು ಮರದ ನಿತ್ಯ ನ್ಯೂನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಅಂತ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ ನೋಡ್ಕೊಳ್ರಿ. ನಾನು PDF ಸಹ ಕಳಿಸ್ತೀನಿ ಅಂತ್ರಿ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ. ಓಕೆ, ಮತ್ತಿವಾಗ 2 ಅಂಕತೆ ಅದಾವ ನೋಡ್ರಿ. ಅವು ಪದ್ಯದಲ್ಲಿ ಇದ್ದೀವಿ, ಗದ್ಯದಲ್ಲಿ ಅದಾವ. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದೆ. ಮುಂದಿನ ಪ್ರಶ್ನೆ, ಮಾರ್ಚ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು. ಓಕೆ, ಕ್ವಶನ್ ನಂಬರ್ 27 ನೋಡ್ರಿ. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯ್ತು ಎಂದು ಮನೋರಮೆ ಹೇಳಿದ್ದೇಕೆ. ಯಾಕೆ ಹೇಳ್ತಾಳಕಿ? ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ. ಅದಾದ್ಮೇಲೆ ಇವಾಗ ದೀರ್ಘ ಗದ್ಯದಾಗಿಂದ ನೋಡ್ರಿ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು. ಕಾಡಾನುಗಳೇ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು. ಅದಾದ್ಮೇಲೆ ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ, ಆನೆ ಅದಕ್ಕೆ ಕಾರಣವೇ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಅಂತ. ಇವಾಗ 3 ಅಂಕದ ಪ್ರಶ್ನೆಗಳಿಗೆ ನೋಡೋಣಂತ್ರಿ. ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಹುರುಳಿಲ್ಲದೊಡೆ ಕುಡಿವೇನು ಘೋರತರ ವಿಷವ. ಇಲ್ಲಿ ಎಲ್ಲಿಂದ ಆಯ್ಕೆ ಮಾಡಿದಾರೆ, ಯಾವ ಸಂದರ್ಭದಲ್ಲಿದೆ, ಮತ್ತೆ ಇದರದ್ದು ಸ್ವಾರಸ್ಯ ಏನದ ಅಂತಕ್ಕಂಥದ್ದು ಬರೀಬೇಕು. ನೆಕ್ಸ್ಟ್ ನೋಡ್ರಿ, ರಸ್ತೆ ದಾಟುವಾಗ ಎಚ್ಚರಿಕೆ. ಇದು ಯಾವ ಒಂದು ಪದ್ಯದಲ್ಲಿಂದ ಆಯ್ಕೆ ಮಾಡಿದ್ದಾರೆ, ಮತ್ತೆ ಇದರ ಸಂದರ್ಭ ಏನು, ಯಾವ ಸಂದರ್ಭದ ಆಯ್ಕೆ ಮಾಡಿದ್ದಾರೆ, ಇದರದ್ದು ಸ್ವಾರಸ್ಯವನ್ನು ಸಹ ತಾವು ಬರೀಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ಅಲ್ಲಿಯ ಮಾತು ಅವನಿಗೆ ಸಸ್ಯಮಿರ ಬರದು. ಸೇಮ್ ಇದನ್ನ ಥರ ಎಲ್ಲಿಂದ ಆಯ್ಕೆ ಮಾಡಿದ್ದಾರೆ, ಯಾವ ಸಂದರ್ಭದಾಗ ಇದನ್ನು ಬಳಕೆ ಮಾಡಿದ್ದಾರೆ, ಮತ್ತು ಇದರದ್ದು ಸ್ವಾರಸ್ಯ ಏನು ಅಂತ. ಓಕೆನಾ. ಇವಾಗ ಏನಂತ ಪದ್ಯದಾಗಿ ನೋಡೋಣಂತ್ರಿ. ಸಂದರ್ಭ ಸೂಚಿಸಿ ಬರೆಯಿರಿ. ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. 2ನೇದು, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯಾ ಅಂತ. ಇವಾಗ ದೀರ್ಘ ಗದ್ಯದಾಗಿ ನೋಡೋಣಂತ್ರಿ. ಸಂದರ್ಭ ಸೂಚಿಸಿ ಬರೆಯಿರಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಎಸ್. ಇನ್ನೊಂದು ಕ್ವಶನ್, ಬುಟ್ಟೆಗಟ್ಟಲೆ ಬಿದ್ದಿಲ್ಲವ ಅದರ ಲದ್ದಿ. ಓಕೆ, ಇವಾಗ ನಮಗಿಲ್ಲಿ 4 ಅಂಕದ ಪ್ರಶ್ನೆಗಳು ಅದಾವ್ರಿ. ನೋಡ್ರಿ ಯಾವ ಥರ ಅದಾವಂತ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಅಂತ. ಸಂಭಾಷಣೆಯನ್ನು ನೀಟಾಗಿ ಅವರು ಏನು ಮಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅದನ್ನು ತಾವು ಬರೀಬೇಕು. ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು. ಓಕೆ, ರೈಟ್. ಅದಕ್ಕೆ ಬಿಟ್ಟರೆ ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ, ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು. ಇಲ್ಲ 4 ಅಂಕದ ರೀ, ಸ್ವಲ್ಪ ಜಾಸ್ತಿನೇ ಬರಿಬೇಕಾಗ್ತದೆ ಇದಕ್ಕೆ. 43ನೇದು, ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ. ಓಕೆ, ಇವಾಗ ಗದ್ಯದಾಗಿ ನೋಡೋಣಂತ್ರಿ. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು ಅಂತ ನೋಡ್ರಿ. ಆಮೇಲೆ 46ನೇದು, ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ. ಓಕೆ, ಮತ್ತು ಇನ್ನೊಂದು ಕ್ವಶನ್ ಇದೆ, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ. ಅಲ್ಲಿಂದು ಈ ನೋಡ್ರಿ, ಯಾವುದಾದ್ರೂ ಅಂದರೆ ಇದು ದೀರ್ಘ ಗದ್ಯದಾಗಿಂದ 4 ಅಂಕದ ಪ್ರಶ್ನೆ ಅದ ರೀ. ಆನೆ ಮತ್ತು ಮಾವುತ ಮೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಅಂತ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಅಂತ. ಅದನ್ನು ಬಿಟ್ಟು ಮುಂದಿನ ಕ್ವಶನ್ ನೋಡ್ರಿ. ಎಸ್. ಕೆಳಗಿನ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ. ಸಲಿಲಂ ನೀರು. ಸಲಿಲಂ ಅಂದರೆ ನೀರಂತ. ಭಂಗ ಅಂದರೆ ಅವಮಾನ. ತೃಣಕಲ್ಪ ಅಂದರೆ ಹುಲ್ಲಿಗೆ ಸಮ ಅಂತ ನೋಡ್ರಿ. ಭಾಷಾಭ್ಯಾಸದಾಗಿನ ಕ್ವಶನ್ಸ್ಗಳದಾವ ಇವು. ಮುಂದಿನ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ತಸ್ತಮ ತದ್ಭವ ರೂಪವನ್ನು ಬರೆಯಿರಿ ಅಂತ ನೋಡ್ರಿ. ಸಂಸ್ಥಾ ಸಂತೆ, ಅಮೃತ ಅಮರ್ದು, ಜಂತ್ರ ಯಂತ್ರ. ನೀವು ಕೇಳ್ಬೋದು ಸರ್
ತತ್ಸಮ ತದ್ಭವ ಬರ್ತಾವೇನ್ರಿ ಅಂತ ಎಸ್ ಬರ್ಬೋದು, ಬರ್ತಕ್ಕಂಥ ಚಾನ್ಸಸ್ ಇದೆ ರೀ ಭಾಷಾಭ್ಯಾಸದಾಗ. ಹಾಗಾಗಿ ನಾ ಕೊಟ್ಟಿದ್ದೀನಲ್ಲ ಅವೆಲ್ಲವನ್ನ ನೋಡ್ರಿ ತಾವು. ವಿಡಿಯೋ ಮಾಡೀನಿಲ್ಲ 9 ವಿಡಿಯೋಗಳು, 9 ವಿಡಿಯೋಗಳನ್ನ ತಾವು ನೋಡ್ರಿ. 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ನೋಡ್ರಿ. ಧನಿಕ ಅಂದ್ರೆ ಶ್ರೀಮಂತ, ಬಲ್ಲಿದ. ಸಮರ, ಯುದ್ಧ, ಕದನ. ಸುತ, ಮಗ, ಪುತ್ರ. ಕೆಳಗಿನ ಪದಗಳಿಗೆ ಕಾಲ ಸೂಚಕಗಳನ್ನು ಬರೆಯಿರಿ ಅಂತ ನೋಡ್ರಿ. ಹೋದನು ಭೂತಕಾಲ, ಯಾಕಂದ್ರೆ ಇಲ್ಲಿ ಅದ್ರ ಸಲುವಾಗಿ ಇದು ಭೂತಕಾಲ ಆಗ್ತದೆ. ಕಲಿಯುವರು ಭವಿಷ್ಯತ್ ಕಾಲ, ಯಾಕಂದ್ರೆ ಇಲ್ಲಿ ಅದ. ತಿನ್ನುತ್ತಿದ್ದರು ವರ್ತಮಾನ ಕಾಲ, ಯಾಕಂದ್ರೆ ಇಲ್ಲಿ ಉತ್ತದ ರೀ, ಹಾಗಾಗಿ ಇದು ವರ್ತಮಾನ ಕಾಲ ಆಗ್ತದೆ. ಮುಂದಿನ ಕ್ವಶನ್ ನೋಡ್ರಿ. ಮುಂದಿನ ಪ್ರಶ್ನೆ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ತಾವು ಹಳೆಗನ್ನಡ ಹೊಸಗನ್ನಡ ಎರಡೂ ಬಹೆಟ್ ಮಾಡ್ಬೇಕು ನೋಡ್ರಿ. ಹಳೆಗನ್ನಡ ಮತ್ತೆ ಹೊಸಗನ್ನಡ. ಕಟ್ಟಿಗೆಯ ಷಷ್ಠಿ ವಿಭಕ್ತಿ ಬರ್ತದ. ಲಾವರಸದಲ್ಲಿ ಅಂದ್ರೆ ಇಲ್ಲಿ ಸಪ್ತಮಿ ಆಗ್ತದ. ಮಂತ್ರಿ ಹಾಗೂ ಪ್ರಥಮ ಆಗ್ತದೆ. ಪ್ರಥಮ ಹೂ ಅದಲ್ವಾ, ಹಾಗಾಗಿ ಇದು ಪ್ರಥಮ ಆಗ್ತದೆ. ಕೆಳಗಿನ 2 ಪದಗಳಿಗೆ ನಿಷೇಧಾರ್ಥಕ ಪದವನ್ನು ಬರೆಯಿರಿ. ತಿಂದನು, ತಿನ್ನನು. ಬರೆದನು, ಬರೆಯನು. ಹೋಗುತ್ತಾನೆ, ಹೋಗನು. ಓಕೆ, ನೆಕ್ಸ್ಟ್ ನೋಡ್ರಿ. ಪ್ರಬಂಧ. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುತ್ತಿರುವ ಸಮಸ್ಯೆಗಳು ಯಾವುವು ಅಂತ ಬರೀಬೇಕು. ಅದ್ರ ಬಗ್ಗೆ ಪ್ರಬಂಧ. ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ. ಅದಕ್ಕೆ ಬಿಟ್ಟರೆ ಇನ್ನೊಂದು ಅದ ನೋಡ್ರಿ ಪ್ರಬಂಧ. ಏನು ಅಂದರೆ ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಅಗತ್ಯ ಅಂತ ಅದ್ರ ಬಗ್ಗೆ ಬರೀರಿ. ಸೊ ಇದರ PDF ಕಳಿಸ್ತೀನಿ ಅಂತ ನಾನು ಟೆಲಿಗ್ರಾಮಲ್ಲಿ. ತಾವೇನದ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಯಾವುದಾದರೂ ಒಂದನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ. ನಿಮ್ಮೂರಿನಲ್ಲಿ ನಡೆಯುವ ಜಾತ್ರೆ ಸಮ್ಮೇಳನಗಳಿಗೆ ಇಷ್ಟವಾದ ಮಿತ್ರರನ್ನು ಆಹ್ವಾನಿಸಿ ಪತ್ರವನ್ನು ಬರೆಯಿರಿ ಅಂತ. ಓಕೆ, ಇದು ವೈಯಕ್ತಿಕ ಪತ್ರ ಇದೆ. ಯಾವ ಥರ ಬರೀಬೇಕಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಪತ್ರವನ್ನು ನೋಡ್ಕೊಳ್ರಿ. ಅದನ್ನ ಬಿಟ್ಟರೆ ಇನ್ನೊಂದಿದೆ ನೋಡ್ರಿ, ವ್ಯಾವಹಾರಿಕ ನೋಡ್ರಿ ಇದು. ಓಕೆ, ಅಫಿಷಿಯಲ್. ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ವ್ಯವಸ್ಥಾಪಕರಿಗೊಂದು ಪತ್ರವನ್ನು ಬರೆಯಿರಿ ಅಂತ. ಅರ್ಥ ಆಯ್ತಾ? ಸೊ 2 ಪತ್ರಗಳದಾವ, ಯಾವ ಥರ ಅದಾವ ಅಂತ ನೋಡ್ಕೊಳ್ರಿ. ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣಂತ್ರಿ. ವಿಭೀಷಣ ಯಾರು ಅಂತ. ಎಸ್, ರಾವಣನ ತಮ್ಮ. ವಿಭೀಷಣ ಯಾರು ಅಂದರೆ ರಾವಣನ ತಮ್ಮ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಓಕೆ, 3ನೇ ಪ್ರಶ್ನೆ ಇದೆ, ಇದರ ಆನ್ಸರ್ ನೋಡ್ರಿ. ಯಾರು ಗಳಿಸಿದ್ದನ್ನು ಇನ್ನಾರೋ ಉಂಡು ಹೋಗುವರು ಅಂತ. 4ನೇದು ನೋಡ್ರಿ. ಜನರಿಗೆ ಯಾವುದಕ್ಕೆ ಗತಿಯಿಲ್ಲ, ಗಂಜಿಗೆ ಗತಿಯಿಲ್ಲ. ಜೀಸಸ್ ಮುಖಮುದ್ರೆ ಏನು ನುಡಿಯುವಂತಿದೆ, ಒಳ್ಳೆಯ ಮಾತು ನುಡಿಯುವಂತಿದೆ. ಓಕೆ, ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದಿದ್ದು ಏಕೆಂದರೆ ಕಲ್ಲಿರುವ ಸ್ಥಳ ಚಲಿಸಿದ್ದರೆ ತಿಳಿಯಲು. ಎಸ್, ಅದೇ ಮತ್ತೆ ರಿಪೀಟ್ ಆಯ್ತು ನೋಡ್ರಿ ಕ್ವಶನ್. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂತ. ಯಾವ್ದು ಹೊಳೆ ಹರಿಲಿಕ್ಕತ್ತದ ಅವ್ರ ಮನೆ ಪಕ್ಕದಲ್ಲಿ? ಎಸ್, ಶಾಂಭವಿ ನದಿ ಹರಿಲಿಕ್ಕತ್ತದ ನೋಡ್ರಿ. ಯಾವುದದು? ಶಾಂಭವಿ ನದಿ ಹರಿಯುತ್ತಾ ಇದೆ. ಮುಂದಿನ ನೋಡ್ರಿ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟು ಯಾವುದು ಅಂತ. ಟೆಲಿಫೋನ್ ತರ್ಲೆ ಡಿಪಾರ್ಟ್ಮೆಂಟು. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು. ಈ ಆನೆಯಿಂದ 5 ಜನ ಸಾಯುತ್ತಾರೆ ಅಂತ. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ತಿಪ್ಪಣ್ಣ. ಸರಿಯಾದ ಉತ್ತರ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರನ ಆರಿಸಿ ಬರೆಯಿರಿ ಅಂತ. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಆನುಷಂಗಿಕ ಗುಣ ಅನ್ವೇಷಿಸುವ ಪ್ರವೃತ್ತಿ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಇಂಗ್ಲಿಷ್ ಮತ್ತು ಹಿಂದಿ. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದು ಶಿವನ ನಿಹತ ಶಕ್ತಿ ಅಂತ ನೋಡ್ರಿ. ಮನೋರಮೆ ಬಹುಮಾನವಾಗಿ ತನ್ನನ್ನೇ ತಾನು ಕೊಡುವೆನೆಂದಳು. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ವಾ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಅಂದರೆ ಚಂದ್ರಭವನ ಅಂತ ನೋಡ್ರಿ. ಹಳ್ಳಿಯ ಹೋಟೆಲ್ ಹೆಸರು ಚಂದ್ರಭವನ. ಹೊಂದಿಸಿ ಬರೆಯಿರಿ ನೋಡ್ರಿ. ಊರಿಲಿಂಗ ಪೆದ್ದಿಯ ಜೀವಯಾನ ಅಂದರೆ ಪೆದ್ದಿಪ್ರಿಯ ವಿಶ್ವೇಶ್ವರ. ದ.ರಾ ಬೇಂದ್ರೆ. ಎಸ್, 4 ತಂತಿ. ಮುಂಬೈ ಜಾತಕ ತೆರೆದ ದಾರಿ. ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಆಗ್ತದೆ ಇದು. ಸುಕನ್ಯಾ ಮಾರುತ. ಎಸ್, ಸುಕನ್ಯಾ ಮಾರುತ ಏನಾಗ್ತದ್ರಿ? ನಾನೆಂಬ ಮಾಯೆ ಆಗ್ತದೆ ನೋಡ್ರಿ.
ಒಂದಿಷ್ಟು ಬರೆಯಿರಿ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತಾ, MCQನೂ ಆಯಿತು. ನೆಕ್ಸ್ಟ್ 2 ಅಂಕದ ನೋಡ್ರಿ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು. ಮುಂದಿನ ಪ್ರಶ್ನೆ ನೋಡ್ರಿ, ಹಡೆದವನನ್ನು ಯಾವಾಗ ನೆನೆಯಬೇಕು. ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು, ರೈಟ್. ಅದನ್ನು ಬಿಟ್ಟರೆ ಮತ್ತೆ ನೋಡ್ರಿ, ಕಥೆಯನ್ನು ಯಾವ ರಸಗಳಲ್ಲಿ ಹೇಳೆಂದು ಮುದ್ದಣ್ಣ ಕೇಳಿದನು, ಹೌದಲ್ವಾ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು. ಇಲ್ಲಿ ನೋಡ್ರಿ, ಮತ್ತೆ ಇಲ್ಲೂ 2 ಅಂಕದ ಪ್ರಶ್ನೆಗಳದಾವ. ಇವು ಪದ್ಯದಾಗಿಂದ ಅದಾವ, ಇವು ಗದ್ಯದಾಗಿಂದ ಅದಾವ, ಮತ್ತು ದೀರ್ಘ ಗದ್ಯದಾಗಿಂದ ಅದಾವ ನೋಡ್ರಿ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು. ಎಸ್. ಅದನ್ನು ಬಿಟ್ಟರೆ ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು ಅಂತ ನೋಡ್ರಿ. ಮತ್ತು ಇದನ್ನ 2 ಅಂಕದದ, ಇದು ಗದ್ಯದಾಗಿಂದ ನೋಡ್ರಿ. ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದಳು. ಶಿಮ ಬಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು. ಇದು ದೀರ್ಘ ಗದ್ಯದಾಗಿಂದದ. ಆನೆ ಮರ ತಳ್ಳುವ ಬಗೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅಂತ. ಓಕೆ, ಇದಿಷ್ಟೆಂದರೆ 2 ಅಂಕದ ಪ್ರಶ್ನೆಗಳಾಯಿತು. ಇನ್ನೊಂದಿದೆ 2 ಅಂಕದ್ದು ದೀರ್ಘ ಗದ್ಯದಾಗಿಂದು. ಕಾಡಪ್ಪ ಶೆಟ್ಟರು ಯಾವ ವರ್ತಮಾನವನ್ನು ಮುಟ್ಟಿಸಿದರು ಅಂತ ನೋಡ್ರಿ. ಅದಾದ್ಮೇಲೆ ಇವಾಗ ಎಸ್, ಯಾವ ಕ್ವಶನ್ ಬರ್ತಾವಪ್ಪ ಇವಾಗ ಅಂದರೆ, ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಎನ್ನವಲು ಮುನ್ನಾರು ನವೆದವರುಂಟು ಅಂತ ನೋಡ್ರಿ. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಂಗೆಂದಳೋ ಅಂತ ನೋಡ್ರಿ. 34ನೇದು ನೋಡ್ರಿ, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಓಕೆ, ಇದಾದ್ಮೇಲೆ ಇವಾಗ ಗದ್ಯದಾಗಿಂದ ನೋಡ್ರಿ, ಯಾವುದಾದ್ರೂ ಒಂದಕ್ಕೆ ಸಂದರ್ಭ ಸೂಚಿಸಿ ಬರೆಯಲಿದೆ. 1 ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೋ ನೋಡಲಾರಿರಿ. ಓಕೆ, ಅದನ್ನು ಬಿಟ್ಟರೆ ಇನ್ನೊಂದು, ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ಇದು ದೀರ್ಘ ಗದ್ಯದಾಗಿಂದದ. ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಅಂತ ನೋಡ್ರಿ. ರೈಟ್. ಈ ದೀರ್ಘ ಗದ್ಯದಾಗಿಂದ ಇನ್ನೊಂದಿದೆ ನೋಡ್ರಿ, ಅದನ್ನು ಸುತ್ತಿಗೆ ಎಂದು ಕರೆಯಬಹುದು. ಇವಾಗ 4 ಅಂಕದ ಪ್ರಶ್ನೆಗಳಿಗೆ ಬರೋಣಂತ್ರಿ. ಇದೇನದ, ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡು ಬರುವ ರಾವಣನ ವ್ಯಕ್ತಿತ್ವವನ್ನು ವಿವರಿಸಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ. ಓಕೆನಾ. ಎಲ್ಲನೂ ಇಂಪಾರ್ಟೆಂಟ್ ಇದೆ ರೀ, ಚೆನ್ನಾಗಿ ನೋಡ್ಕೊಳ್ರಿ, ಅರ್ಥ ಮಾಡ್ಕೋರಿ. ಮುಂದಿನ ಪ್ರಶ್ನೆ ನೋಡ್ರಿ, ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದರೆ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ ಅಂತ. ಇಲ್ಲೆಲ್ಲ ನೀಟಾಗಿ ಕೊಟ್ಟಿದ್ದಾನೆ, ಆನ್ಸರ್ ನೋಡ್ರಿ. ಮತ್ತು ಇದ್ರದ್ದು PDF ಕಳಿಸ್ತೀನಿ ಅಂತ. 42ನೇ ನೋಡ್ರಿ, ಈ ಕಾವ್ಯ ಭಾಗದಲ್ಲಿ ಮೂಡಿ ಬಂದಿರುವ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಂತ ನೋಡ್ರಿ. ಅದನ್ನು ಬಿಟ್ಟರೆ ಮಿಕ್ಕಿದ ನೋಡ್ರಿ, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕಲವಿ ಹೇಗೆ ವಿವರಿಸಿದ್ದಾನೆ ಅಂತ. ಮತ್ತೆ ಇಲ್ಲಿ ಸೇಮ್ 5-6 ವಾಕ್ಯದಲ್ಲಿ ಬರೆಯರಿನೇ ಇದ್ದಾರೆ. 4 ಅಂಕದ್ದು ನೋಡ್ರಿ. ಕ್ವಶನ್ ಏನಿದೆ, ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು, ಅದಕ್ಕೆ ಕಾರಣಗಳೇನು ಅಂತ. ಮತ್ತು ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು ಅಂತ. 4 ಅಂಕದ ಪ್ರಶ್ನೆಗಳದಾವ. ಇವುಗಳನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ. ನೆಕ್ಸ್ಟ್ ಕ್ವಶನ್, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯವೇನು. ತಾವೇನದ 5-6 ವಾಕ್ಯಗಳಲ್ಲಿ ಇದನ್ನು ಬರೀಬೇಕು. ಸೊ ಇವಾಗ ನೆಕ್ಸ್ಟ್ ಭಾಷಾಭ್ಯಾಸಕ್ಕೆ ಹೋಗೋಣಂತ್ರಿ. ಏನಂದರೆ, ಕೆಳಗಿನ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ. ಧರಿತ್ರಿ ಅಂದರೆ ಭೂಮಿ, ಧರಿ ಅಂದರೆ ಭೂಮಿ, ಯಾವುದಿಲ್ಲ. ಪುಳಕ ಅಂದರೆ ರೋಮಾಂಚನ, ಹಾಸುಗಂಬಿ ಅಂದರೆ ರೈಲು ಹಳಿ. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಕವಿ ಅಂದರೆ ಕಾವ್ಯ ರಚನಾಕಾರ ಅಥವಾ ಮೋಡ ಕವಿಯುವುದು. ತೊರೆ ಅಂದರೆ ಹಳ್ಳ ಅಥವಾ ತೈಜಿಸು. ಮುನಿ ಅಂದರೆ ಕೋಪ. ಇನ್ನೊಂದು 2 ನಾನಾರ್ಥ ಬರೀಬೇಕಲ್ಲ. ಮುನಿ ಅಂದರೆ ಒಂದು ಕೋಪ ಆಯಿತು. ಇನ್ನೊಂದು ಏನದ ರೀ, ಎಸ್, ಋಷಿ ಮುನಿಗಳು. ಏನದು, ಋಷಿ ಮುನಿ, ಹೌದಲ್ವಾ. ನೆಕ್ಸ್ಟ್ ನೋಡ್ರಿ, ಇವಾಗ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಮುಗ್ಧ ಜೀವಿ ಅಂದರೆ ಇದು ಮುಗ್ಧ ಆಗ್ತದೆ ನೋಡ್ರಿ. ಏನದು, ಮುಗ್ಧ. ಕಿರುಹದಿ ಕಿರು, ಎಡಗಣ್ಣು ಎಡ, ಕರೆಕ್ಟ್.
52ನೇದು ನೋಡ್ರಿ, ಕೆಳಗಿನ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯವನ್ನು ಬರೆಯಿರಿ. ಪ್ರಿಯವು ಪ್ರಥಮ, ಗದ್ಯದೊಳ್ ಸಪ್ತಮಿ, ಕರ್ಣನ ಷಷ್ಠಿ. ನಾ ಅದಕ್ಕೆ ಹೇಳಿದ್ದೀನಿ ಹಳೆಗನ್ನಡ ಹೊಸಗನ್ನಡ 2 ವಿಭಕ್ತಿ ಪ್ರತ್ಯಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ ಅಂತ. ನೆಕ್ಸ್ಟ್ 53ನೇದು ನೋಡ್ರಿ, ಕೆಳಗಿನ 2 ಪದಗಳಿಗೆ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ದಾರಿದೀಪ, ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಾಗಿವೆ. ಹಿತ್ತಾಳೆ ಕಿವಿ, ಚಾಡಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದಿತ್ತು. ಗಾಳಿಗೆ ತೂರು, ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಹೌದಲ್ವಾ? ನೆಕ್ಸ್ಟ್ ನೋಡ್ರಿ, 2 ದ್ವಿರುಕ್ತಿ ಪದಗಳನ್ನು ಬರೆಯಿರಿ. ಕೆಳಗೆ ಕೊಟ್ಟರು 2 ಯಾವುದಾದ್ರೂ ದ್ವಿರುಕ್ತಿ ಪದಗಳನ್ನು ಬರೀಬೇಕಂತ. ಮೆಲ್ಲ ಮೆಲ್ಲನೆ, ಬೇಗ ಬೇಗ, ಊರೂರು. ಅದಾದ್ಮೇಲೆ ಪ್ರಬಂಧ ನೋಡ್ರಿ, ಕೃಷಿ ಸಂಸ್ಕೃತಿ ಬಗ್ಗೆ ಪ್ರಬಂಧನ ಬರೀರಿ. ಕೃಷಿಯ ಮಹತ್ವ ಏನು, ಯಾಕೆ ಕೃಷಿ ಮಾಡಬೇಕು, ಕೃಷಿಯಿಂದ ಏನೇನು ಯೂಸ್ ಆಗ್ತದೆ, ದೇಶವನ್ನು ಯಾವ ಥರ ಅಭಿವೃದ್ಧಿ ಮಾಡ್ಬೋದು, ದೇಶವನ್ನು ಯಾವ ಥರ ಸಾಕಬಹುದು, ರೈಟ್, ಎಲ್ಲವನ್ನ ಬರೀರಿ. ತಾವು ಕೃಷಿ ಹೇಗೆ ಮಾಡಬೇಕು ಎಲ್ಲವನ್ನ ಬರೀರಿ. ಮತದಾನ ಹಕ್ಕನ್ನು ಚಲಾಯಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯ. 100% ಇದೆ ರೀ. ಯಾವ ಥರ ನಾವು ಮತದಾನ ಮಾಡಬೇಕು, ಯಾರಿಗಾಗಿ ಮತದಾನ ಮಾಡಬೇಕು, ಅದರಿಂದ ಏನೇನು ನ್ಯೂಸ್ ಇದೆ, ಎಂಥ ವ್ಯಕ್ತಿಯನ್ನು ಆರಿಸ್ತಿರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು. ಅದಾದ್ಮೇಲೆ ಕೊನೆಯದಾಗಿ ಲೆಟ್ರ್ ನೋಡ್ರಿ, ಪತ್ರಗಳದಾವ. ಯಾವುದೇ ಪತ್ರ ಲೇಖನದಲ್ಲಿ ಹೆಸರು ನಮೂದಿಸಬಾರದು, ಸಂಕೇತ ಅಕ್ಷರಗಳನ್ನು ಮಾತ್ರ ಬಳಸಬೇಕು. ಉದಾಹರಣೆ ಅ, ಬ, ಕ ಅಂತಕ್ಕಂಥದ್ದನ್ನು ತಾವು ಬಳಸಿರಿ. ನಿಮ್ಮ ಹೆಸರು ಬರಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಗೆಳೆಯ ಗೆಳತಿಗೆ ಒಂದು ಪತ್ರವನ್ನು ಬರೀರಿ. ಕನ್ನಡ ರಾಜ್ಯೋತ್ಸವದ ಮಹತ್ವವೇನು, ಅದನ್ನು ಎಂದು ಆಚರಿಸಿದ್ರಿ, ಯಾರು ಅಧ್ಯಕ್ಷ ಸ್ಥಾನ ವಹಿಸಿದ್ರು, ಆ ಕಾರ್ಯಕ್ರಮದಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡಿದ್ರಿ ಅಂತಕ್ಕಂಥ ಎಲ್ಲವನ್ನು ಇಲ್ಲಿ ನೀಟಾಗಿ ಬರೆದು ವಿವರಣೆಯನ್ನು ನೀಡ್ರಿ. ಓಕೆ, ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ ನೋಡ್ರಿ. ಅದಾದ್ಮೇಲೆ ಇನ್ನೊಂದು ನೋಡ್ರಿ, ವೆರಿ ಇಂಪಾರ್ಟೆಂಟು, ಬಸ್ ಸಂಪರ್ಕ ವ್ಯವಸ್ಥೆ ಕುರಿತು ಇಲಾಖೆ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೆಯಿರಿ. ಇವಾಗ ಬಸ್ಸಿನ ಸಮಸ್ಯೆ ತುಂಬ ಇದೆ ಅಲ್ವಾ, ಹಾಗಾಗಿ ಸಂಪರ್ಕ ಕುರಿತು ಇಲಾಖೆ ವ್ಯವಸ್ಥಾಪಕರಿಗೊಂದು ಪತ್ರವನ್ನು ಬರಿಬೇಕಂತ. ಸೊ ಯಾವ ಥರ ಬರಿಬೇಕು ಅಂತ ಇಲ್ಲಿ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ತಾವೇನದ ನೀಟಾಗಿ ನೋಡಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಬರೀರಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತಮಗೇನಾದರೂ ಇಷ್ಟ ಆಗಿದರೆ ಏನು ಮಾಡಬೇಕು? ವೆರಿ ಗುಡ್, ಒಂದು ಲೈಕ್ ಕೊಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ನಾನು ಈಗಾಗಲೇ ಮ್ಯಾಥ್ಸ್ನು ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿರಿ. ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಿದ್ದೀನಿ. ಮತ್ತು ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಯಾಕಂದರೆ ಇದ್ರದ್ದು PDF ನಾನು ಟೆಲಿಗ್ರಾಮಲ್ಲಿ ಕಳಿಸ್ತಾ ಇದ್ದೀನಿ. ಓಕೆನಾ? ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.